ಇಲ್ಲಿರುವ 25 ಚಿಹ್ನೆಗಳಲ್ಲಿ ಒಂದು ಚಿಹ್ನೆ ಕಾಣಿಸಿಕೊಂಡರೂ ಸಾವು ಫಿಕ್ಸ್. ಹಿಂದೂ ಧರ್ಮದ ಪ್ರಕಾರ ಸಾವು ಅಥವಾ ಕ್ಷಾಮ ಸಂಭವಿಸುವ 6 ತಿಂಗಳ ಮೊದಲು ತನ್ನ ಪ್ರಕ್ರಿಯೆಯನ್ನು ತೋರಿಸಲು ಪ್ರಾರಂಭಿಸುತ್ತದೆ. ಓರ್ವ ವ್ಯಕ್ತಿ ಮರಣ ಹೊಂದುವ 6 ತಿಂಗಳ ಮೊದಲು ಯಾವೆಲ್ಲ ಸೂಚನೆಗಳನ್ನು ಪಡೆದುಕೊಳ್ಳುತ್ತಾನೆ ಗೊತ್ತಾ? ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಜನನ ಮತ್ತು ಮರಣ ಕೇವಲ ಒಂದು ಬಾರಿ ಸಂಭವಿಸುತ್ತದೆ. ಜೀವನವು ಮೊದಲು, ನಡುವೆ ಮತ್ತು ನಂತರ ನಿರಂತರವಾಗಿ ನಡೆಯುತ್ತದೆ. ಹಿಂದೂ ಧರ್ಮದ ಪ್ರಕಾರ ಸಾವು ಅಥವಾ ಕ್ಷಾಮ ಯಾವುದೇ ಸಮಯದಲ್ಲಿ ಅದರ ಪ್ರಕ್ರಿಯೆಯು 6 ತಿಂಗಳ ಮೊದಲು ಪ್ರಾರಂಭವಾಗುತ್ತದೆ. 6 ತಿಂಗಳ ಮುಂಚಿತವಾಗಿ ಮರಣವನ್ನು ತಪ್ಪಿಸಬಹುದು. ಕೊನೆಯ 3 ದಿನಗಳ ಮೊದಲು ದೇವರು ಅಥವಾ ಮನುಷ್ಯನ ಪುಣ್ಯವು ಮಾತ್ರ ಓರ್ವ ವ್ಯಕ್ತಿಯ ಮರಣವನ್ನು ತಡೆಯುತ್ತದೆ. ಒಬ್ಬ ವ್ಯಕ್ತಿಯು ಕೇವಲ 6 ತಿಂಗಳ ಮೊದಲು ಸಾವಿನ ಭಾವನೆಯನ್ನು ಪಡೆಯುತ್ತಾನೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮರಣಕ್ಕೂ 6 ತಿಂಗಳು ಮುನ್ನ ಓರ್ವ ವ್ಯಕ್ತಿಗೆ ಯಾವೆಲ್ಲ ಸೂಚನೆಗಳು ಗೋಚರಿಸುತ್ತದೆ? ಮೊದಲ ಚಿಹ್ನೆ, ಮಾನವ ದೇಹವನ್ನು 7 ಚಕ್ರಗಳ ಮೂಲಕ ಗುರುತಿಸಲಾಗಿದೆ. ಮರಣದ ಶಬ್ದವು ಮೊದಲು ಮೆದುಳಿಗೆ ಅಲ್ಲ, ಹೊಕ್ಕುಳಿನಲ್ಲಿ ಗೋಚರಿಸುತ್ತದೆ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಅಂದರೆ ಮೊದಲ ಶಬ್ದವನ್ನು ಹೊಕ್ಕುಳ ಚಕ್ರದಲ್ಲಿ ಅನುಭವಿಸಬಹುದು. ನಾಭಿ ಚಕ್ರದಿಂದ ಸಾವಿನ ಮೊದಲ ವಿಳಾಸವನ್ನು ತಿಳಿಯಬಹುದು. ಈ ನಾಭಿ ಚಕ್ರವು ಕೇವಲ ಒಂದು ದಿನದಲ್ಲಿ ಕಡಿದು ಹೋಗುವುದಿಲ್ಲ. ಅದರ ಬೇರಾಗುವ ಪ್ರಕ್ರಿಯೆಯು ದೀರ್ಘಕಾಲದವರೆಗೆ ಮುಂದುವರಿಯುತ್ತದೆ ಮತ್ತು ಚಕ್ರವು ಬೇರಾಗುತ್ತಿದ್ದಂತೆ ಸಾವಿಗೆ ಸಮೀಪಿಸುತ್ತಿರುವ ಇತರ ಹಲವು ಲಕ್ಷಣಗಳು ಕಂಡುಬರುತ್ತವೆ. ಹೊಕ್ಕುಳಿನಿಂದ ಹುಟ್ಟಿದ ವ್ಯಕ್ತಿಯು ಹೊಕ್ಕುಳಿನಿಂದಲೇ ಸಾಯುತ್ತಾನೆ. ಎರಡನೇ ಚಿಹ್ನೆ, ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮರಣವು ಬಂದಾಗ ಅಂಗೈಯಲ್ಲಿರುವ ರೇಖೆಗಳು ಅಸ್ಪಷ್ಟವಾಗುತ್ತವೆ ಮತ್ತು ನೋಡಲು ಕಷ್ಟವಾಗುವಷ್ಟು ಮಸುಕಾಗುತ್ತದೆ ಎಂದು ಹೇಳಲಾಗಿದೆ. ಈ ರೀತಿಯ ಅಂಗೈ ಮೇಲಿನ ರೇಖೆಯು ಅಳಸಿ ಹೋದರೆ ಆ ವ್ಯಕ್ತಿಯ ಮರಣ ಹತ್ತಿರದಲ್ಲಿದೆ ಎಂದರ್ಥ. ಮೂರನೇ ಚಿಹ್ನೆ, ಸಾವಿಗೆ ಹತ್ತಿರವಾಗಿರುವ ವ್ಯಕ್ತಿಯು ತನ್ನ ಸುತ್ತಲೂ ಕೆಲವು ನೆರಳುಗಳ ಅನುಪಸ್ಥಿತಿಯನ್ನು ಅನುಭವಿಸುತ್ತಲೇ ಇರುತ್ತಾನೆ. ಅಂತಹ ಜನರು ತಮ್ಮ ಪೂರ್ವಜರನ್ನು ಮತ್ತು ಅನೇಕ ಸತ್ತ ಜನರನ್ನು ನೋಡುತ್ತಲೇ ಇರುತ್ತಾರೆ. ಕನಸುಗಳು ಕೆಲವೊಮ್ಮೆ ಅಶುಭ ಕನಸುಗಳಂತಹ ಭವಿಷ್ಯದ ಘಟನೆಗಳನ್ನು ಸೂಚಿಸುತ್ತವೆ ಎಂದು ಸ್ವಪ್ನಶಾಸ್ತ್ರ ವಿವರಿಸುತ್ತದೆ. ನಾಲ್ಕನೇ ಚಿಹ್ನೆ, ಸಾವು ಹತ್ತಿರ ಬಂದಾಗ ವ್ಯಕ್ತಿಯು ತನ್ನ ಹತ್ತಿರ ಕುಳಿತ ವ್ಯಕ್ತಿಯನ್ನು ನೋಡುವುದಿಲ್ಲ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಅಂತಹ ಸಮಯದಲ್ಲಿ ಯಮದೂತರು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಮತ್ತು ವ್ಯಕ್ತಿ ಅವರನ್ನು ಕಂಡು ಭಯಪಡುತ್ತಾನೆ. ಅದಕ್ಕಾಗಿಯೇ ಜೀವನ ಚಕ್ರವು ಎಲ್ಲಿಯವರೆಗೆ ಹೋಗುತ್ತದೆಯೋ ಅಲ್ಲಿಯವರೆಗೆ ಉಸಿರು ನೇರವಾಗಿ ಹೋಗುತ್ತದೆ. ಆದರೆ ವ್ಯಕ್ತಿಯ ಸಾವು ಹತ್ತಿರ ಬಂದಾಗ ಅವನ ಉಸಿರು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಐದನೇ ಚಿಹ್ನೆ, ಯಾವುದೇ ಮಾದಕತೆ, ರೋಗ, ಅತಿಯಾದ ಚಿಂತೆ, ಅತಿಯಾದ ಕೆಲಸದಿಂದ ಎಲ್ಲ ಆಂತರಿಕ ನರಗಳು, ನಾಡಿಗಳು ಇತ್ಯಾದಿಗಳು ದುರ್ಬಲಗೊಂಡವರ ಕಣ್ಣೆದುರು ಮತ್ತೆ ಮತ್ತೆ ಕತ್ತಲು ಕಾಣಿಸಿಕೊಳ್ಳುತ್ತದೆ. ಎದ್ದೇಳುವಾಗ, ಕುಳಿತಾಗ ಅಥವಾ ಪ್ರಯಾಣ ಮಾಡುವಾಗ ಇದ್ದಕ್ಕಿದ್ದಂತೆ ಕಣ್ಣುಗಳ ಮುಂದೆ ಕತ್ತಲೆ ಉಂಟಾಗುತ್ತದೆ. ಈ ಲಕ್ಷಣಗಳು 2 ರಿಂದ 3 ವಾರದವರೆಗೆ ಮುಂದುವರಿದರೆ ತಕ್ಷಣ ಯೋಗ, ಆಯುರ್ವೇದ ಮತ್ತು ಧ್ಯಾನವನ್ನು ತೆಗೆದುಕೊಳ್ಳಬೇಕು ಅಥವಾ ಉತ್ತಮ ವೈದ್ಯರನ್ನು ಸಂಪರ್ಕಿಸಬೇಕು. ಆರನೇ ಚಿಹ್ನೆ, ಓರ್ವ ವ್ಯಕ್ತಿಯ ಮರಣವು 1 ತಿಂಗಳು ಇರುವಾಗ ಅವರು ತಮ್ಮ ನೆರಳನ್ನು ತಮ್ಮಿಂದ ಪ್ರತ್ಯೇಕವಾಗಿ ನೋಡುತ್ತಾರೆ. ಕೆಲವರಿಗೆ ತಮ್ಮ ನೆರಳಿನ ತಲೆಯನ್ನೇ ಕಾಣುವುದಿಲ್ಲ. ಏಳನೇ ಚಿಹ್ನೆ, ಆಯುರ್ವೇದದ ಪ್ರಕಾರ ಸಾವಿನ ಮೊದಲು ಮಾನವ ದೇಹದಿಂದ ವಿಚಿತ್ರವಾದ ವಾಸನೆ ಬರಲು ಪ್ರಾರಂಭಿಸುತ್ತದೆ. ಇದನ್ನು ಸಾವಿನ ವಾಸನೆ ಎಂದು ಕರೆಯಲಾಗುತ್ತದೆ. ಇದು ಕೆಲವು ಕಾಯಿಲೆಗಳು, ಹೃದಯಾಘಾತ, ಮಿದುಳಿನ ದಾಳಿ ಇತ್ಯಾದಿಗಳಿಂದ ಉಂಟಾಗುತ್ತದೆ. ಈ ವಾಸನೆಯು ಮೃತದೇಹದ ವಾಸನೆಯಂತಿರುತ್ತದೆ. ಎಂಟನೇ ಚಿಹ್ನೆ, ಕಣ್ಣುಗಳು ದೌರ್ಬಲ್ಯಕ್ಕೆ ಸಂಬಂಧಿಸಿದ ಮತ್ತೊಂದು ಲಕ್ಷಣವೆಂದರೆ ವ್ಯಕ್ತಿಯು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡುವುದಿಲ್ಲ ಮತ್ತು ಬೇರೆಯವರ ಮುಖದ ಭ್ರಮೆಯನ್ನು ಪಡೆಯುತ್ತಾನೆ. ಒಂಬತ್ತನೇ ಚಿಹ್ನೆ, ಒಬ್ಬ ವ್ಯಕ್ತಿಯು ಚಂದ್ರ, ಸೂರ್ಯ ಅಥವಾ ಬೆಂಕಿಯಿಂದ ಉತ್ಪತ್ತಿಯಾಗುವ ಬೆಳಕನ್ನು ಸಹ ನೋಡಲು ಸಾಧ್ಯವಾಗದಿದ್ದರೆ ಅಂತಹ ವ್ಯಕ್ತಿಯು ಇನ್ನೂ ಕೆಲವು ತಿಂಗಳವರೆಗೆ ಬದುಕುತ್ತಾನೆ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು.
10ನೇ ಚಿಹ್ನೆ, ಒಬ್ಬ ವ್ಯಕ್ತಿಯು ನೀರಿನಲ್ಲಿ, ಎಣ್ಣೆಯಲ್ಲಿ, ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಲು ಸಾಧ್ಯವಾಗದಿದ್ದಾಗ ಅಥವಾ ಪ್ರತಿಬಿಂಬವು ವಿರೂಪಗೊಂಡಂತೆ ಕಂಡುಬಂದರೆ ಅಂತಹ ವ್ಯಕ್ತಿಯು ಇನ್ನು 6 ತಿಂಗಳು ಮಾತ್ರ ಬದುಕುತ್ತಾನೆ. 11ನೇ ಚಿಹ್ನೆ, ಉಸಿರಾಟವು ತುಂಬ ಚಿಕ್ಕದಾಗಿದ್ದರೆ ಮತ್ತು ಯಾವುದೇ ರೀತಿಯಲ್ಲಿ ಅವನು ಮಾನಸಿಕ ಶಾಂತಿಯನ್ನು ಕಂಡುಕೊಳ್ಳದಿದ್ದರೆ ಅದು ಮರಣದ ಸಂಕೇತವಾಗಿದೆ. ಮೂಗಿನ ಧ್ವನಿಯ ಅಸ್ತವ್ಯಸ್ತತೆಯ ಲಕ್ಷಣಗಳು ಸಾಮಾನ್ಯವಾಗಿ ಸಾವಿಗೆ 2-3 ದಿನಗಳ ಮೊದಲು ಕಾಣಿಸಿಕೊಳ್ಳುತ್ತವೆ. ಈ ಬಗ್ಗೆ ಗಮನ ಹರಿಸದಿದ್ದರೆ 3 ವರ್ಷದಲ್ಲಿ ಅವರ ಸಾವು ಖಚಿತವಾಗಿರುತ್ತದೆ. 12ನೇ ಚಿಹ್ನೆ, ಮಲ, ಮೂತ್ರ, ವೀರ್ಯ ಮತ್ತು ಸೀನುಗಳು ಒಟ್ಟಿಗೆ ಬರುತ್ತಿದ್ದರೆ ಅವನ ಆಯುಸ್ಸು ಕೇವಲ 1 ವರ್ಷ ಮಾತ್ರ ಎಂದು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ವ್ಯಕ್ತಿಗಳು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕು. 13ನೇ ಚಿಹ್ನೆ, ವೀರ್ಯ, ಬೆರಳಿನ ಉಗುರುಗಳು ಮತ್ತು ಕಣ್ಣುಗಳ ಮೂಲೆಗಳು ನೀಲಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಮನುಷ್ಯನ ಜೀವನವು 6ರಿಂದ 1 ವರ್ಷದ ಒಳಗೆ ಕೊನೆಗೊಳ್ಳುತ್ತದೆ. 14ನೇ ಚಿಹ್ನೆ, ಒಬ್ಬ ವ್ಯಕ್ತಿಯ ದೇಹವು ಇದ್ದಕ್ಕಿದ್ದಂತೆ ತೆಳು ಅಥವಾ ಬಿಳಿ ಬಣ್ಣಕ್ಕೆ ತಿರುಗಿದಾಗ ಮತ್ತು ಮೇಲಿನಿಂದ ಸ್ವಲ್ಪ ಕೆಂಪು ಕಾಣಿಸಿಕೊಂಡಾಗ ಆ ವ್ಯಕ್ತಿಯ ಸಾವು 6 ತಿಂಗಳಲ್ಲಿ ಸಂಭವಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. 15ನೇ ಚಿಹ್ನೆ, ಯಾರಾದರೂ ಇದ್ದಕ್ಕಿದ್ದಂತೆ ನೀಲಿ, ಹಳದಿ ಬಣ್ಣಕ್ಕೆ ತಿರುಗಿದರೆ ಮತ್ತು ಕಹಿ, ಹುಳಿ ಇತ್ಯಾದಿ ರಸವನ್ನು ವಿರುದ್ಧ ರುಚಿಯಲು ಅನುಭವಿಸಲು ಪ್ರಾರಂಭಿಸಿದ್ದರೆಂದರೆ ಆ ವ್ಯಕ್ತಿಯು ಕೇವಲ 6 ತಿಂಗಳವರೆಗೆ ಮಾತ್ರ ಬದುಕುತ್ತಾನೆ ಅರ್ಥ. 16ನೇ ಚಿಹ್ನೆ, ಒಬ್ಬ ವ್ಯಕ್ತಿಯ ಬಾಯಿ, ನಾಲಿಗೆ, ಕಿವಿ, ಕಣ್ಣು, ಮೂಗು ನಿಶ್ಚೇಷ್ಟಿತವಾದಾಗ ಅಂದರೆ ಅಂತಹ ವ್ಯಕ್ತಿಯ ಮರಣದ ಸಮಯವು ಸುಮಾರು 6 ತಿಂಗಳ ನಂತರ ಬರಲಿದೆ ಎಂದು ನಂಬಲಾಗಿದೆ. 17ನೇ ಚಿಹ್ನೆ, ಯಾರಿಗೆ ಹಠಾತ್ತನೆ ನಾಲಿಗೆ ಊದಿಕೊಂಡು ಅಲ್ಲಿನಿಂದ ಕಿವು ಬರಲಾರಂಭಿಸುತ್ತದೆ ಮತ್ತು ಆರೋಗ್ಯವು ತುಂಬ ಹದಗೆಡಲು ಪ್ರಾರಂಭಿಸುತ್ತದೆ ಆಗ ಆ ವ್ಯಕ್ತಿಯ ಆಯುಷ್ಯವು ಕೇವಲ 6 ತಿಂಗಳು ಮಾತ್ರ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. 18ನೇ ಚಿಹ್ನೆ, ರೋಗಿಯ ಹೊಟ್ಟೆಯ ಮೇಲೆ ಗಾಢ ತಾಮ್ರ ಬಣ್ಣ, ಕೆಂಪು, ನೀಲಿ, ಅರಿಶಿಣದಂತಹ ರೇಖೆಗಳು ಹೊರಹೊಮ್ಮಿದರೆ ರೋಗಿಯ ಜೀವಕ್ಕೆ ಅಪಾಯವಿದೆ ಎಂದು ಹೇಳಲಾಗುತ್ತದೆ. ಇಂತಹ ವ್ಯಕ್ತಿಗಳು ತಮ್ಮ ಮರಣವನ್ನು ಆದಷ್ಟು ಬೇಗ ಅನುಭವಿಸುತ್ತಾರೆ ಎಂಬುದಾಗಿದೆ. 19ನೇ ಚಿಹ್ನೆ, ಒಬ್ಬ ವ್ಯಕ್ತಿಯು ತನ್ನ ಕೂದಲು ಮತ್ತು ಹೊಟ್ಟೆಯಲ್ಲಿರುವ ಕರುಳುಗಳನ್ನು ಯಾರೋ ಹಿಡಿದು ಜಗ್ಗಿದಂತೆ ಅನುಭವವಾದರೆ ಇದರಿಂದ ಅವನು ದೈಹಿಕ ನೋವನ್ನು ಅನುಭವಿಸಿದರೆ ರೋಗಿಯ ವಯಸ್ಸು ಪೂರ್ಣಗೊಂಡಿದೆ ಎಂದು ಪರಿಗಣಿಸಲಾಗಿದೆ. 20ನೇ ಚಿಹ್ನೆ, ಕೈಯಿಂದ ಕಿವಿ ಮುಚ್ಚಿದಾಗ ಯಾವುದೇ ಶಬ್ದ ಕೇಳದಿದ್ದರೆ ಮತ್ತು ಇದ್ದಕ್ಕಿದ್ದಂತೆ ದಪ್ಪ ದೇಹವು ತೆಳ್ಳಗಾಗುತ್ತದೆ ಮತ್ತು ದೇಹವು ದಪ್ಪವಾಗಿದ್ದರೆ ನಂತರ 1 ತಿಂಗಳ ಒಳಗೆ ಸಾವು ಸಂಭವಿಸುತ್ತದೆ. ಸಾಮಾನ್ಯವಾಗಿ ನೀವು ನಿಮ್ಮ ಕಿವಿಯ ಮೇಲೆ ಕೈ ಹಾಕಿದಾಗ ಒಬ್ಬ ವ್ಯಕ್ತಿಯು ಕೆಲವು ಶಬ್ದಗಳನ್ನು ಕೇಳುತ್ತಾನೆ, ಆದರೆ ಅವನ ಅಂತ್ಯದ ಸಮಯ ವ್ಯಕ್ತಿಯು ಯಾವುದೇ ರೀತಿಯ ಶಬ್ದಗಳನ್ನು ಕೇಳುವುದನ್ನು ನಿಲ್ಲಿಸುತ್ತದೆ. ಈ ಲಕ್ಷಣಗಳಿದ್ದರೆ ಸಾವು ಖಚಿತ ಎನ್ನುತ್ತೆ ಶಿವಪುರಾಣ. ಮರಣದ ಸೂಚನೆಗಳಿವು. ಎಚ್ಚರ. ನಮ್ಮ ಮರಣಕ್ಕೂ ಮುನ್ನ ಕೆಲವೊಂದು ಸೂಚನೆಗಳು ನಮಗೆ ಕಾಣಿಸುತ್ತದೆ ಎಂದು ಶಿವಪುರಾಣ ಹೇಳುತ್ತದೆ. ಆದರೆ ಇವುಗಳನ್ನು ನಾವು ಸರಿಯಾಗಿ ಗಮನಿಸಿರುವುದಿಲ್ಲ. ಶಿವಪುರಾಣದ ಪ್ರಕಾರ ಸಾವಿನ ಸೂಚನೆಗಳ್ಯಾವ್ಯಾವು? ಇವುಗಳೇ ಸಾವಿನ ಮುನ್ಸೂಚನೆ. ಸಾವು ಕೂಡ ಹಾಗೆ ಬರುವುದಿಲ್ಲ ಎಂಬುದು ನಿಮಗೆ ತಿಳಿದಿದೆ. ಸಾವಿನ ಬಗ್ಗೆ ನಮಗೆ ಸಾವಿಗೂ ಮುನ್ನ ತಿಳಿಯಲು ಆರಂಭವಾಗುತ್ತದೆ. ಶಿವಪುರಾಣದಲ್ಲಿ ಶಿವನೇ ಸಾವಿಗೆ ಸಂಭವಿಸಿದ ಚಿಹ್ನೆಗಳು ಎಂಬುದನ್ನು ಹೇಳಿದ್ದಾನೆ. ಇವುಗಳು ಸಾವಿಗೂ ಮುನ್ನ ತಮ್ಮ ಗಮನಕ್ಕೆ ಬರುವ 5 ಪ್ರಮುಖ ವಿಷಯಗಳು. ಅವುಗಳು ಯಾವ್ಯಾವು ಗೊತ್ತೇ? ನಿಮಗೂ ಕೂಡ ಈ ಸೂಚನೆ ಬರಬಹುದು. 21ನೇಯದು, ಶಿವಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ನೀರು, ಎಣ್ಣೆ, ತುಪ್ಪ ಮತ್ತು ಗಾಜಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡದಿದ್ದಾಗ ಜಾಗರೂಕರಾಗಿ. ಅಂತಹ ಜನರು 6 ತಿಂಗಳ ಮುಂಚಿತವಾಗಿ ಈ ಸಾವಿನ ಚಿಹ್ನೆಯನ್ನು ನೋಡಲು ಪ್ರಾರಂಭಿಸುತ್ತಾರೆ ಎನ್ನುವ ನಂಬಿಕೆಯಿದೆ. ಇದರ ಹೊರತಾಗಿ ಯಾವುದೇ ಓರ್ವ ವ್ಯಕ್ತಿ ತಲೆಯೇ ಇಲ್ಲದ ತನ್ನ ನೆರಳನ್ನು ನೋಡಿದಾಗ ಅವರು ಕೂಡ ಜಾಗರೂಕರಾಗಿರಬೇಕು. ಅಂತಹ ಜನರು 6 ತಿಂಗಳೊಳಗೆ ಸಾಯಬಹುದು.
22. ಶಿವಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಬೆಂಕಿಯ ಬೆಳಕನ್ನು ಸರಿಯಾಗಿ ನೋಡದಿದ್ದರೆ ಮತ್ತು ಸುತ್ತಲೂ ಕಪ್ಪು ಕತ್ತಲು ಕಾಣಿಸಿಕೊಳ್ಳಲು ಪ್ರಾರಂಭವಾಗುವುದು. ಆದ್ದರಿಂದ ಅಂತಹ ಜನರು 6 ತಿಂಗಳೊಳಗೆ ಸಾಯಬಹುದು. ಅದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಓರ್ವ ವ್ಯಕ್ತಿಯು ನೀಲಿ ಬಣ್ಣದ ನೊಣಗಳಿಂದ ಸುತ್ತುವರಿದರೆ ಆ ವ್ಯಕ್ತಿಯ ವಯಸ್ಸು ಕೇವಲ 1 ತಿಂಗಳು ಮಾತ್ರ ಎಂದು ಶಿವಪುರಾಣ ಹೇಳುತ್ತದೆ. ಅಂತಹ ಚಿಹ್ನೆಗಳು ಕಂಡುಬಂದರೆ ಜನರು ತಕ್ಷಣ ಜಾಗರೂಕರಾಗಿರಬೇಕು. 23. ಈ ಚಿಹ್ನೆಗಳನ್ನು ನಿರ್ಲಕ್ಷಿಸಬೇಡಿ. ಶಿವಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಮೇಲೆ ರಣಹದ್ದು, ಕಾಗೆ ಅಥವಾ ಪಾರಿವಾಳ ಬಂದು ಕುಳಿತುಕೊಳ್ಳಬಹುದು ಅಥವಾ ರಣಹದ್ದುಗಳು ಮತ್ತು ಕಾಗೆಗಳು ಆತನನ್ನು ಸುತ್ತುವರಿದರೆ ಅಂತಹ ಜನರು ಸುಮಾರು 1 ತಿಂಗಳೊಳಗೆ ಸಾಯಬಹುದು. ಅದೇ ಸಮಯದಲ್ಲಿ ಅಂತಹ ಜನರು ಸೂರ್ಯ ಮತ್ತು ಚಂದ್ರರನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದಿಲ್ಲ, ಆದರೆ ದಿಕ್ಕುಗಳ ಭ್ರಮೆಯನ್ನು ಹೊಂದಿರುತ್ತಾರೆ. ಆದ್ದರಿಂದ ಅಂತಹ ಜನರು 6 ತಿಂಗಳಲ್ಲಿ ಸಾಯಬಹುದು ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ. 24. ಸೂರ್ಯ ಮತ್ತು ಚಂದ್ರ ಈ ರೀತಿ ಕಾಣಿಸಿಕೊಳ್ಳುವರು. ಶಿವಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಚಂದ್ರ ಮತ್ತು ಸೂರ್ಯನ ಸುತ್ತ ಕಪ್ಪು ಅಥವಾ ಕೆಂಪು ವೃತ್ತವನ್ನು ನೋಡಲು ಪ್ರಾರಂಭಿಸಿದರೆ ಅವನು ಸುಮಾರು 15 ದಿನಗಳಲ್ಲಿ ಸಾಯಬಹುದು. ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಚಂದ್ರ ಮತ್ತು ನಕ್ಷತ್ರಗಳನ್ನು ಸರಿಯಾಗಿ ನೋಡದಿದ್ದರೆ ಅಥವಾ ಸ್ಪಷ್ಟವಾಗಿ ಗೋಚರಿಸದಿದ್ದರೆ ಅವನು 1 ತಿಂಗಳಲ್ಲಿ ಸಾಯಬಹುದು. 25. ಶಿವಪುರಾಣದ ಪ್ರಕಾರ ಓರ್ವ ವ್ಯಕ್ತಿ ಸ್ವಾಭಾವಿಕ ಮರಣವನ್ನು ಹೊಂದುವಂತಿದ್ದರೆ ಸಾವಿಗೂ ಮುನ್ನ ಆತನ ದೇಹದಲ್ಲಿ ಅನೇಕ ಲಕ್ಷಣಗಳು ಬದಲಾವಣೆಗಳು ಕಾಣಿಸಿಕೊಳ್ಳುತ್ತದೆ. ಸ್ವಾಭಾವಿಕ ಸಾವಿಗೂ ಮುನ್ನ ಆ ವ್ಯಕ್ತಿಯ ದೇಹವು ಬಿಳಿ ಅಥವಾ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಹಾಗೆ ಆತನ ಕಣ್ಣುಗಳು ಕೆಂಪಾಗುವುದರ ಮೂಲಕ ವ್ಯಕ್ತಿಯ ಪ್ರಸ್ತುತ ಜೀವನವು ಇನ್ನು ಮುಂದೆ ಅಸ್ತಿತ್ವದಲ್ಲಿರುವುದಿಲ್ಲ ಎನ್ನುವುದನ್ನು ಸೂಚಿಸುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.